ಹೆಸರು ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋದು ಇರ್ತಾರೆ ವೀಕ್ಷಕ. ಬಸವಣ್ಣ ಗಣಪತಿ ಅವ್ರು ತೀರೋಗಿ 1 ವರ್ಷ ಆಯಿತು ಸರ್. 1 ವರ್ಷ ಆಯ್ತಾ? ಹೇಳಿ ಮೇಡಮ್, ಈಗ ಏನಾಯ್ತು ಮೇಡಮ್? ನಿಮಗೆ ಏನು ತೊಂದರೆ ಆಗಿದೆ ನಿಮಗೆ? ನಾನು kanamatrimony.com ಅಲ್ಲಿ ಅಪ್ಲೈ ಮಾಡಿದ್ದೆ ಸರ್, ಹುಡುಗ ಬೇಕು ನಮಗೆ ಅಂತ. ಅವರು ಒಬ್ರು ಬಂದರು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ನಾನು, ನಾನು ಮಾರ್ಚ್ 4ನೇ ತಾರೀಕು ರಿಟೈರು, ಮದುವೆ ಮಾಡ್ಕೋತೀನಿ ಅಂತ ಬಂದರು. ಒಬ್ಳು ಮಗಳಿದ್ದಾಳೆ, ಮದುವೆ ಆಗಿದೆ ಅಂತ. ಸರಿ, ನಾನು ಅಕ್ಟೋಬರ್ ಕಡೆ ತನಕ ಏನು ನಾವು ಮದುವೆ ಮಾಡ್ಕೊಳ್ಳೋಂಗಿಲ್ಲ, 1 ಇಯರ್ ಎಲ್ಲ ಮುಗಿಬೇಕು ಪ್ರೋಗ್ರಾಮ್ ನಮ್ಮದು, ಆಮೇಲೆ ಮದುವೆಗೆ ಅಂತ ಹೇಳಿದೆ ನಾನು. ಅವ್ರು ನವಂಬರ್ 3ನೇ ತಾರೀಕು ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು ಸರ್. ಆಮೇಲೆ ಫೋನ್ ಮಾಡ್ತಾಯಿದ್ರು, ಬರ್ತಾಯಿದ್ರು, 1-2 ಸಲ ಬಂದು ಹೋಗಿ ಮಾಡಿದ್ದಾರೆ. ಆಮೇಲೆ ನನಗೆ ಓಡಾಡೋಕ್ಕೆ ಗಾಡಿ ಇಲ್ಲ ಅಂತ ಹೇಳಿದ್ರು. ಯಾರ್ದು ಗಾಡಿ ಅಂತ ಕೇಳಿದರು. ನನ್ನದೇ ಗಾಡಿ ಅಂದೆ. ಕೊಡ್ತಿದ್ದ ಗಾಡಿನ ಅಂದರು. ಕೊಡ್ತೀನಿ, ತಗೊಂಡೋಗಿ ಬೆಂಗಳೂರಿಗೆ ಓಡಾಡ್ಕೊಳ್ಳಿ ಅಂದೆ. ಅದಕ್ಕೆ ಆಮೇಲೆ ಅವರು ಗಾಡಿನ ತಗೊಂಡೋಗಿ ಶಿವಮೊಗ್ಗದಲ್ಲಿ ಇಟ್ಟಿದ್ದಾರೆ. ಶಿವಮೊಗ್ಗ ಅಥವಾ ತೀರ್ಥಹಳ್ಳಿ ಇಲ್ಲ ಸಾಗರದಲ್ಲಿ ಎಲ್ಲಿ ಬಿಟ್ಟಿದ್ದಾರೆ, ಮೋಸ್ಟ್ಲಿ 99% ಸಾಗರದಲ್ಲೇ ಗಾಡಿ ಬಿಟ್ಟಿದ್ದಾರೆ. ಈಗ ಫೋನ್ ಮಾಡಿದರೆ ಫೋನು ಎತ್ತುತ್ತಾ ಇಲ್ಲ, ನಾಟ್ ರೀಚಬಲ್ ಬರ್ತಾ ಇದೆ. ಇದಕ್ಕೆ ಪರಿಹಾರ ಕ್ರಮ ಏನು ಮಾಡೋದು ಸರ್, ಏನು ಹೇಳಿ ನೀವೇ ನಮಗೆ? ಅಲ್ಲ, ಮೊದಲಿಂದ ನಿಮಗೆ ಅವ್ರ ಪರಿಚಯನ ಇದ್ರಲ್ಲಿ ಮಾತ್ರ ಪರಿಚಯ ಇಲ್ಲ. kanamatrimony.com ಇಂದ ಪರಿಚಯ ಆಗಿದೆ ನಮ್ಗೆ ಅವರು. ಅದಕ್ಕೇನಾದ್ರು ಕಂಪ್ಲೇಂಟ್ ಮಾಡಿದ್ರ ಮೇಡಮ್ ನೀವು? ನಾನೇನು ಕಂಪ್ಲೇಂಟ್ ಮಾಡಿಲ್ಲ. ಹೇಗೆ ಮಾಡೋದು? ಅವ್ರ ಫೋನ್ ನಂಬರ್ ಮಾತ್ರ ಇದೆ ಸರ್, ಬೇರೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ನನ್ನ ಹತ್ರ. ಅವ್ರ ಫೋಟೋ ಇಲ್ಲ. ಎಷ್ಟು ದಿನ ಆಯ್ತು ಮೇಡಮ್ ಇದೆಲ್ಲ ನೋಡೋದು? ತಗೊಂಡೋಗಿದ್ದು ಫೆಬ್ರವರಿ ಮಾರ್ಚಲ್ಲಿ ಗಾಡಿ ತಗೊಂಡೋಗಿದ್ದವರು. ಇದುವರೆಗೂ ಅಮೇರಿಕಾ ಹೋಗ್ತೀನಿ ಮಗಳ ಜೊತೆ ಅಂತ ಜುಲೈ 28 ಫೋನ್ ಮಾಡಿದವರು. ಆಮೇಲೆ ಇವರು ಫೋನು ಇಲ್ಲ, ಏನೂ ಇಲ್ಲ. ನಾವು ಫೋನ್ ಮಾಡಿದ್ದು ಫೋನ್ ರಿಸೀವ್ ಆಗ್ತಾ ಇಲ್ಲ. ಅವ್ರಿಗೆ ಕಾರಣ ಏನು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ನೀವು ಯಾರನ್ನೂ ಗೊತ್ತಿಲ್ಲದೆ ಏನು ಕೇಳ್ದೇನೆ ಈ ಥರ ಡಿಸಿಷನ್ ತಗೊಂಡು ಈ ಥರ ನಂಬಿರಲ್ಲ, ಯಾಕೆ ಮೇಡಮ್? ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, kanamatrimony.com ಇಂದ ಬಂದವರು ಅವರು. ಇಲ್ಲಿ ಬಂದು ನಿಮ್ಮ ಮನೇಲಿ ಇದ್ರ ಮೇಡಮ್? ನಮ್ಮನೆ ಇರಲಿಲ್ಲ ಸರ್. ಬರ್ತಿದ್ರು, 1-2 ಸಲ ಬಂದಿದ್ರು, 5 ನಿಮಿಷ ಇರ್ತಾಯಿದ್ರು, ಹೋಗ್ತಾಯಿದ್ರು ಅಷ್ಟೇ. ಓಕೆ ಮೇಡಮ್, ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ ಮೇಡಮ್. ಓಕೆ ಸರ್.